ಶೃಂಗಾರ ಕವಿ ಎಂಬ ಬಿರುದನ್ನು ಹೊಂದಿದ್ದಂತಹ ರತ್ನಾಕರ ವರ್ಣಿಯ ಪ್ರಸಿದ್ಧ ಕೃತಿ ಯಾವುದು? ಭರತೇಶ ವೈಭವ. 16ನೇ ಶತಮಾನದಲ್ಲಿ ಇದ್ದಂತಹ ಪ್ರಸಿದ್ಧ ಜೈನ ಕವಿ ರತ್ನಾಕರ ವರ್ಣಿಯಾಗಿದ್ದು, ಚಾರುಕೀರ್ತಿ ಆಚಾರ್ಯ ಈತನ ದೀಕ್ಷಾ ಗುರು. ಈತನ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ ಭರತೇಶ ವೈಭವವಾಗಿದ್ದು, ಅನೇಕ ಭಾಷೆಗಳಿಗೆ ಇದು ಭಾಷಾಂತರವೂ ಸಮೇತ ಆಗಿದೆ. ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂತಹ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು, ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನ ಪದ್ಯಂ ವದ್ಯಂ ಗದ್ಯಂ ರುದ್ಯಂ ಎನ್ನುವಂಥದ್ದಾಗಿದೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಖ್ಯಾತ ಅರಸ ಯಾರು? ವಿಜಯನಗರದ ಪ್ರಸಿದ್ಧ ಅರಸನಾದಂತಹ ಕೃಷ್ಣದೇವರಾಯ ಈ ಒಂದು ಬಿರುದನ್ನು ಹೊಂದಿರ್ತಾನೆ. ಇದಕ್ಕೆ ಕಾರಣ ಬಹುಮನಿ ಸುಲ್ತಾನರ ಒಬ್ಬ ಅರಸ ಬಂಧನಕ್ಕೊಳಗಾಗಿ ರಾಜ್ಯವನ್ನು ಕಳ್ಕೊಂಡಿರ್ತಾನೆ. ಆತನನ್ನ ಬಂಧನದಿಂದ ಬಿಡಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ, ಅಂದರೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಈತ ಕಾರಣೀಭೂತನಾಗ್ತಾನೆ. ಆ ಕಾರಣಕ್ಕೆ ಈತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ದೊರೆಯಿತು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರೋವರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ. ಲೇಹ್ ಸರೋವರ, ವೆಂಬನಾಡು ಸರೋವರ, ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ. ಇವುಗಳ ಸರಿಹೊಂದಾಣಿಕೆಯನ್ನು ನೋಡೋದಾದರೆ ಲೇಹ್ ಸರೋವರ ಜಮ್ಮು ಕಾಶ್ಮೀರದಲ್ಲಿ, ಹಾಗೆ ವೆಂಬನಾಡು ಸರೋವರ ಕೇರಳದಲ್ಲಿ ಕಾಣುತ್ತೇವೆ. ಚಿಲ್ಕಾ ಸರೋವರ ಒರಿಸ್ಸಾ, ಪುಲಿಕಾಟ್ ಆಂಧ್ರ ಪ್ರದೇಶದಲ್ಲಿ ಇದ್ದಾವೆ. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ತೆರೆದಿದೆ? ತ್ರಿಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸೂರ್ ಹತ್ತಿರದ ಪುತೂರಾ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲೇಷನ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿದೆ. ಈ ಕೆಳಗಿನ ಯಾವ ಸರೋವರವು ಸಮುದ್ರದ ನೀರಿನಿಂದ ಆಗಿಲ್ಲ? ಚಿಲ್ಕಾ, ಪುಲಿಕಾಟ್, ವೆಂಬನಾಡ್, ಸಾಂಭಾರ್. ಇದರಲ್ಲಿ ಸಾಂಭಾರ್ ಸರೋವರ ರಾಜಸ್ಥಾನದಲ್ಲಿ ಇದ್ದು ಇದು ಸಮುದ್ರದ ನೀರಿನಿಂದ ರಚನೆಯಾಗಿಲ್ಲ. ಮ್ಯಾಂಗ್ರೋವ್ ಅರಣ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ರಾಜ್ಯ ಯಾವುದು? ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಪಶ್ಚಿಮ ಬಂಗಾಳ. ಗಂಗಾ ನದಿ ಮುಖಜಭೂಮಿ ಪ್ರದೇಶದಲ್ಲಿ ಕಂಡುಬರುವಂತಹ ಸುಂದರ್ಬನ್ಸ್ ಅರಣ್ಯಗಳೇನಿದ್ದಾವೆ ಅಲ್ಲಿರುವಂತಹ ಮರಗಳನ್ನು ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರಿತೀವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಾವು ಕಾಣ್ತೀವಿ. ಸುಮಾರು 80 ವಿವಿಧ ಜಾತಿಯ ಮ್ಯಾಂಗ್ರೋವ್ ಮರಗಳಿದ್ದು ಈ ಎಲ್ಲ ಮರಗಳು ಕಡಿಮೆ ಆಮ್ಲಜನಕದ ಮಣ್ಣು ಇರುವ ಪ್ರದೇಶದಲ್ಲಿ ಬೆಳೆಯುತ್ತವೆ. ಅಲ್ಲಿ ನಿಧಾನವಾಗಿ ಚಲಿಸುವ ನೀರು ಸೂಕ್ಷ್ಮವಾದ ಮಣ್ಣುಗಳನ್ನು ಶೇಖರಿಸಲು ಅವಕಾಶವನ್ನ ನೀಡುತ್ತವೆ. ಈ ಕೆಳಕಂಡ ಯಾವ ರಾಜ್ಯವು ಅತಿ ಹೆಚ್ಚು ಕ್ರೈಸ್ತ ಧರ್ಮೀಯರನ್ನು ಹೊಂದಿದೆ? 2011ರ ಜನಗಣತಿಯ ಪ್ರಕಾರ ಇದರ ಅಂಕಿಅಂಶವನ್ನು ನೋಡೋದಾದ್ರೆ ಅದರಂತೆ ನಾಗಾಲ್ಯಾಂಡ್ ರಾಜ್ಯ ಏನಿದೆ ಇದು 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಕ್ರೈಸ್ತ ಧರ್ಮೀಯರನ್ನು ಹೊಂದಿರುವ ರಾಜ್ಯವಾಗಿದೆ. 19.8 ಲಕ್ಷಗಳಷ್ಟು ಆ ರಾಜ್ಯ ಕ್ರೈಸ್ತ ಧರ್ಮೀಯರನ್ನ ಹೊಂದಿತ್ತು. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಸ್ಟ್ರಾಟೋಸ್ಪಿಯರ್. ವಾಯುಮಂಡಲದ ಭೂಮಿಯ ಮೇಲ್ಭಾಗದಿಂದ 15ರಿಂದ 35 ಕಿಲೋಮೀಟರ್ ವರೆಗೂ ವ್ಯಾಪಿಸಿರುವಂತಹ ವಾಯುಮಂಡಲದ ವಲಯವನ್ನು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಇಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೀವಿ. ಓಜೋನ್ ಪದರದ ಬಹುಮುಖ್ಯ ಉಪಯೋಗ ಭೂಮಿಯ ಮೇಲಿರುವಂತಹ ಜೀವರಾಶಿಗಳನ್ನು ಸೂರ್ಯನ ಅತಿ ನೇರಳಾತೀತ ಅಲ್ಟ್ರಾ ವೈಲೆಟ್ ರೇಸ್ನಿಂದ ರಕ್ಷಣೆಯನ್ನ ಮಾಡುತ್ತೆ. ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಆರಂಭಿಸಿದ ವರ್ಷ ಯಾವುದು? 1970, 1965, 1975, 1978. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂತಹ ಅಭಿವೃದ್ಧಿಯನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಇದು ಆರಂಭವಾದಂತಹ ವರ್ಷ 1970. ಈ ಕೆಳಗಿನ ಯಾವುದು ಬೌದ್ಧ ಸನ್ಯಾಸಿಗಳ ಜೀವನ ಕ್ರಮದ ಬಗ್ಗೆ ವಿವರಿಸುತ್ತದೆ? ಸುತ್ತಪಿಟಕ, ಅಭಿಧಮ್ಮ ಪಿಟಕ, ವಿನಯ ಪಿಟಕ ಮತ್ತು ಅಷ್ಟಾಂಗ ಮಾರ್ಗಗಳು. ಇದಕ್ಕೆ ಸರಿಯಾದಂಥದ್ದು ವಿನಯ ಪೀಠಕ ಎನ್ನುವಂಥದ್ದು ಏನಿದೆ ಇದು
ಇದು ಬೌದ್ಧ ಸನ್ಯಾಸಿಗಳು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಬೇಕು, ಅನುಸರಿಸಬೇಕಾದಂತಹ ನೀತಿ ನಿಯಮಾವಳಿಗಳು ಏನು ಅನ್ನುವಂಥದ್ದನ್ನ ವಿವರಿಸುತ್ತದೆ ವಿನಯ ಪಿಟಕ. ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ವಿವರಿಸುವ ವಿಧಿ ಯಾವುದು? ಸಂವಿಧಾನದ 267ನೇ ವಿಧಿ ಏನಿದೆ, ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯ ಬಗ್ಗೆ ಅಥವಾ ಕಾಂಟಿಜೆನ್ಸಿ ಫಂಡ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೈಸರ್ಗಿಕ ವಿಕೋಪದಂತಹ ಸಂದರ್ಭಗಳಲ್ಲಿ ಆಗುವಂತಹ ಅನಾಹುತಕ್ಕೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಈ ಒಂದು ನಿಧಿಯನ್ನು ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವನ್ನು ಬಳಸಿ ಈ ಒಂದು ಪರಿಹಾರ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಮುಖ್ಯಸ್ಥರನ್ನು ಯಾರು ನೇಮಿಸುವರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಸರಿ ಉತ್ತರ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ. ಪೋಸ್ಟ್ ಆಫೀಸ್ ಕೃತಿಯ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಗಾಂಧೀಜಿಯವರಿಂದ ಗುರುದೇವ ಎಂದು ಕರೆಸಿಕೊಂಡಂತಹ ರವೀಂದ್ರನಾಥ್ ರವರು ಗೀತಾಂಜಲಿ ಎನ್ನುವಂಥ ಪ್ರಮುಖ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಒಂದು ಕೃತಿಗೆ 1913ರಲ್ಲಿ ನೊಬೆಲ್ ಬಹುಮಾನವೂ ಕೂಡ ಸಿಗುತ್ತೆ. ಅವರ ಇತರ ಕೃತಿಗಳಲ್ಲಿ ಪೋಸ್ಟ್ ಆಫೀಸ್ ಅನ್ನುವಂತಹ ಕೃತಿಯು ಸಮೇತ ಒಂದು. ಗಡಿಯಾರದಲ್ಲಿರುವ ಗಂಟೆಯು ಪ್ರತಿ ಗಂಟೆಗೊಮ್ಮೆ ಸದ್ದು ಮಾಡುತ್ತದೆ. ಹಾಗಾದರೆ ಗಡಿಯಾರದ ಗಂಟೆಯು ಒಂದು ವಾರದಲ್ಲಿ ಎಷ್ಟು ಬಾರಿ ಸದ್ದು ಮಾಡುತ್ತದೆ? ಸಿಂಪಲ್ ಕ್ವಶನ್. 1 ಗಂಟೆಗೆ 1 ಬಾರಿ ಮಾಡಿದರೆ ಒಂದು ದಿನಕ್ಕೆ 24 ಗಂಟೆ ಆಯಿತು. ಹಾಗೆಯೇ 24 ಗಂಟೆ ಒಂದು ದಿನಕ್ಕಾದರೆ 7 ದಿನಕ್ಕೆ ಗುಣಾಕಾರ ಮಾಡಿದಾಗ ಸರಿಯಾದಂಥ ಉತ್ತರ ಆಯ್ಕೆ 4, 168 ಬಾರಿ ಅದು ಸದ್ದನ್ನು ಮಾಡುತ್ತೆ. ವಿಶ್ವ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಲಿಟರಸಿ ಡೇ. ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ 8 ವಿಶ್ವ ಸಾಕ್ಷರತಾ ದಿನವನ್ನಾಗಿ ಆಚರಿಸುವರು. ತಟ್ಟೇಕಾಡ್ ಪಕ್ಷಿಧಾಮ ಅಥವಾ ಸಲೀಮಾಲಿ ಪಕ್ಷಿಧಾಮ ಅಂತಲೂ ಕೂಡ ಕರಿತೀವಿ. ಇದು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕದ ನೆರೆಯ ರಾಜ್ಯವಾದಂಥ ಕೇರಳದಲ್ಲಿ ತಟ್ಟೇಕಾಡ್ ಪಕ್ಷಿಧಾಮವನ್ನು ಕಾಣುತ್ತೇವೆ. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಹಾಗಾದರೆ ಭಾರತದ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ಅವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದಂತಹ ವರ್ಷ ಯಾವುದು? 1949. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ 1949 ಜನವರಿ 1ರಂದು RBIಯನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಆದರೆ ಇದು ಸ್ಥಾಪನೆಯಾಗಿದ್ದು 1935ರಲ್ಲಿ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಅನ್ವಯ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ್, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಶಾ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶ. ಅದರಂತೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯವೂ ಸಮೇತ ಮಧ್ಯಪ್ರದೇಶವಾಗಿದೆ. ಒಡಿಶಾದ ಯಾವ ಬಂದರಿನ ಮೂಲಕ ಕಬ್ಬಿಣದ ಅದಿರನ್ನು ಜಪಾನ್ ದೇಶಕ್ಕೆ ರಫ್ತಾಗುತ್ತದೆ? ವಿಶಾಖಪಟ್ಟಣ, ಹಾಲ್ಡಿಯಾ, ಕೊಚ್ಚಿನ್, ಪಾರಾದೀಪ್. ಈ 4 ಬಂದರುಗಳಲ್ಲಿ ಕಬ್ಬಿಣದ ಅದಿರು ಪ್ರಮುಖವಾಗಿ ಜಪಾನ್ ದೇಶಕ್ಕೆ ರವಾನೆಯಾಗುವಂಥದ್ದು ಒಡಿಶಾದ ಪಾರಾದೀಪ್ ಬಂದರಿನ ಮೂಲಕ. ಇನ್ನು ಕೊಚ್ಚಿನ್ ಕೇರಳ, ಹಾಲ್ಡಿಯಾ ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ವಿಶಾಖಪಟ್ಟಣ ಪ್ರಮುಖ ಬಂದರುಗಳಾಗಿದ್ದಾವೆ. ಭಾರತದಲ್ಲಿ ವಾಯುಯಾನ ಸಾರಿಗೆ ಆರಂಭವಾದಂಥ ವರ್ಷ ಯಾವುದು? ಏರ್ಲೈನ್ ಸರ್ವಿಸ್. 1911, 1912, 1913, 1914. ಇದಕ್ಕೆ ಸರಿ ಉತ್ತರ ಭಾರತದಲ್ಲಿ ಮೊದಲು ವಾಯುಯಾನ ಆರಂಭವಾದಂತಹ ವರ್ಷ 1911. ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಏನೆಂದು ಕರೆಯುವರು? ಕೊಲ್ಲಿ, ಖಾರಿ, ಖಂಡಾವರಣ ಪ್ರದೇಶ ಮತ್ತು ಜಲಸಂಧಿ. ಈ 4ರಲ್ಲಿ ಭೂಭಾಗಕ್ಕೆ ಚಾಚಿಕೊಂಡಿರುವ ಸಮುದ್ರದ ಭಾಗವನ್ನು ಕೊಲ್ಲಿ ಎಂದು ಕರೆಯುವರು.
ಭಾರತದಲ್ಲಿ ಚಳಿಗಾಲದ ಅವಧಿಯ ಬೆಳೆಯನ್ನು ಏನೆಂದು ಕರೆಯುವರು? ಅಂದರೆ ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂಥ ಬೆಳೆಯನ್ನ. ಖಾರಿಫ್, ರಬಿ, ಮುಂಗಾರು ಬೆಳೆ, ಮಾನ್ಸೂನ್ ಬೆಳೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬೆಳೆಯುವಂತಹ ಬೆಳೆಯನ್ನ ಖಾರಿಫ್ ಬೆಳೆ ಅಂತ ಕರೆದರೆ, ಅಕ್ಟೋಬರ್ ತಿಂಗಳ ನಂತರದಲ್ಲಿ ಬೆಳೆಯುವಂತಹ ಬೆಳೆಯನ್ನ ರಬಿ ಬೆಳೆ ಅಂತೇಳಿ ಕರೆಯುವರು.